ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಬಾಲ್ಯದಲ್ಲಿ ಕತೆ ಕೇಳಿ ನಿದ್ದೆ ಬರುತ್ತಿತ್ತು. ಈಗ ನಮ್ಮ ಕತೆ ನೆನೆದು ನಿದ್ದೆ ದೂರ ಓಡುತ್ತಿದೆ. ಚಿಂತೆ ಇಲ್ಲದವ ಸಂತೆಯಲ್ಲೂ ನಿದ್ದೆ ಮಾಡುತ್ತಾನೆ. ಚಿಂತೆ ಇಲ್ಲದವ ಆರೋಗ್ಯವನ್ನು ಗೆಲ್ಲುತ್ತಾನೆ. ಹೊಟ್ಟೆ ತುಂಬಿದ ಮೇಲೆ ಕಚ್ಚಾಯವೂ ವಿಷ. ಪಿಜ್ಜಾ ಬರ್ಗರ್ ಬಂದ ಮೇಲೆ ಹಸಿ ತರಕಾರಿನೂ ಕಸ. ಮುಂಜಾನೆಯಿಂದ ಸಂಜೆಯವರೆಗೂ ಎಷ್ಟೊತ್ತು ಮೊಬೈಲ್ ಇಟ್ಕೊಂಡ್ರೂ ನಿದ್ದೆ ಬರಲ್ಲ. ಅದೇ ಸ್ವಲ್ಪ ಹೊತ್ತು ಬುಕ್ ಇಟ್ಕೋ, ಎಷ್ಟು ಚಂದ ನಿದ್ದೆ ಬರುತ್ತೆ. ಕಣ್ಣು ರೆಪ್ಪೆಗಳನ್ನು ಬಗ್ಗಿಸದೆ ನೀವು ಮಲಗಲು ಸಾಧ್ಯವಿಲ್ಲ. ನೆನಪುಗಳಿಲ್ಲದ ಜನರು ಮಾತ್ರ ನಿದ್ರೆ ಮಾಡುತ್ತಾರೆ. ಕನಸುಗಳೆಂದು ದೊಡ್ಡದಾಗಿರಬೇಕು. ಹಾಗೆಯೇ ನಿಮ್ಮ ಕನಸುಗಳು ನನಸಾಗಲಿ. ಸಿಹಿ ಕನಸುಗಳು ನಿಮ್ಮ ನಿದ್ರೆಯನ್ನು ತುಂಬಿರಲಿ. ಇಂದಿನ ಸೋಲುಗಳನ್ನು ಮರೆತು ನಾಳೆಯ ಗೆಲುವಿನ ಕಡೆಗೆ ಗಮನ ಹರಿಸೋಣ. ಸುಖ ನಿದ್ರೆ ನಿಮ್ಮದಾಗಿರಲಿ. ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ, ಅದು ನಿಜವಾದ ಕನಸು. ಈ ನಿದ್ದೆ ಬಂದರೆ ಎಲ್ಲದನ್ನೂ ಮರೆಸುತ್ತೆ. ಅದೇ ನಿದ್ರೆ ಬರಲಿಲ್ಲ ಅಂದರೆ ಎಲ್ಲದನ್ನೂ ನೆನಪಿಸುತ್ತೆ. ಇಂದು ಕಾಣುವ ಕನಸು ಎಷ್ಟು ಬಲಿಷ್ಠವಾಗಿರಬೇಕೆಂದರೆ ನಾಳೆಯ ನಿದ್ರೆ ಕಸಿದುಕೊಳ್ಳುವಷ್ಟು. ಒಬ್ಬ ವ್ಯಕ್ತಿಯನ್ನ ಅಥವಾ ವಿಷಯವನ್ನ ಗಾಢವಾಗಿ ಮನಸ್ಸಿಗೆ ತೆಗೆದುಕೊಂಡಾಗ ಅದರೊಂದಿಗೆ ಜೀವಿಸಲು ಶುರು ಮಾಡಿಬಿಡುತ್ತೆ. ಸುಪ್ತ ಮನಸ್ಸು ನಿದ್ರೆಯಲ್ಲೂ ಕನವರಿಸುತ್ತದೆ. ನಿದ್ರೆ ಬಾರದ ಕಣ್ಣುಗಳು ಹಂಬಲಿಸಿವೆ ನಿದ್ದೆಯನ್ನು. ನಿದ್ದೆಯಿಂದ ತೆರೆದ ಕಣ್ಣುಗಳು ಹಂಬಲಿಸಿವೆ ಕನಸನ್ನು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.